ನಿಜವಾದ ನೆಮ್ಮದಿಯ ಜೀವನ ಬೇಕಂದ್ರೆ ಬನ್ನಿ ಪ್ರಕೃತಿ ಮಡಿಲಿನಲ್ಲಿರುವ ಸುಳ್ಳ ಗ್ರಾಮಕ್ಕೆ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ DK ಬ್ಲಾಗರ್. ಇವತ್ತ ಈ ಒಂದು ವಿಡಿಯೋದಾಗ ಏನು ತೋರ್ಸಾತೇವ ಅಂದ್ರೆ ನಮ್ಮ ಧಾರವಾಡದಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿರುವ ಸುಳ್ಳ ಎಂಬ ಒಂದು ಗ್ರಾಮವನ್ನು ಈ ಒಂದು ವಿಡಿಯೋದಾಗ ತೋರ್ಸಾತೇವಿ. ಮತ್ತು ಆ ಗ್ರಾಮದ ಬಗ್ಗೆ ಕೂಡ ಈ ಒಂದು ವಿಡಿಯೋದಾಗ ಹೇಳ್ತೀನಿ. ನೀವು ಕೂಡ ಅಲ್ಲಿ ವಿಸಿಟ್ ಮಾಡ್ಬೋದು. ಲೊಕೇಶನ್ ಡಿಸ್ಕ್ರಿಪ್ಷನ್ ಇದೆ, ಒಂದು ಸಾರಿ ವಿಸಿಟ್ ಮಾಡಿ. ಬನ್ನಿ ಈಗ ವಿಡಿಯೋ ಶುರು ಮಾಡೋಣ. ಹುಬ್ಬಳ್ಳಿ ಹತ್ತಿರದ ಸುಂದರ ಸುಳ್ಳ ಗ್ರಾಮವು ಗ್ರಾಮದ ಜೀವನದ ನಿಜವಾದ ಅನುಭವ. ಕರ್ನಾಟಕ ಧಾರವಾಡ ಜಿಲ್ಲೆಯಲ್ಲಿರುವ ಸುಳ್ಳ ಗ್ರಾಮವು ಒಂದು ಸಣ್ಣ ಆದರೆ ಅತ್ಯಂತ ಶಾಂತ ಮತ್ತು ಸುಂದರ ಗ್ರಾಮ. ಹುಬ್ಬಳ್ಳಿ ನಗರದ ಹತ್ತಿರದಲ್ಲೇ ಇರುವ ಈ ಗ್ರಾಮ ಗ್ರಾಮೀಣ ಜೀವನದ ನಿಜವಾದ ಸೌಂದರ್ಯವನ್ನು ತೋರಿಸುತ್ತದೆ. ಹಾಗೆ ಈ ಒಂದು ಗ್ರಾಮದ ಸ್ಥಳ ಮತ್ತು ಸಂಪರ್ಕವನ್ನು ನೋಡಿದರೆ ಈ ಗ್ರಾಮವು ಹುಬ್ಬಳ್ಳಿ ನಗರದಿಂದ ಸುಮಾರು 13 ಕಿಲೋಮೀಟರ್ ದೂರದಲ್ಲಿದ್ದು ಉತ್ತಮ ರಸ್ತೆ ಮತ್ತು ಬಸ್ ಸೌಲಭ್ಯಗಳಿಂದ ಈ ಗ್ರಾಮಕ್ಕೆ ಸುಲಭವಾಗಿ ತಲುಪಬಹುದಾಗಿದೆ. ನಗರ ಗದ್ದಲದಿಂದ ದೂರವಾಗಿ ಇಲ್ಲಿ ಬಂದರೆ ಮನಸ್ಸಿಗೆ ಒಂದು ಶಾಂತಿ ಸಿಗುತ್ತದೆ. ಅದೇ ರೀತಿಯಾಗಿ ಇಲ್ಲಿರುವ ಜನರ ಜೀವನವನ್ನು ನೋಡಿದರೆ ಈ ಗ್ರಾಮದಲ್ಲಿ ಸುಮಾರು 7,000ಕ್ಕೂ ಹೆಚ್ಚಿನ ಜನರು ವಾಸಿಸುತ್ತಿದ್ದಾರೆ. ಇದು ನಮಗೆ 2011ರಲ್ಲಿ ನಡೆದ ಜನಗಣತಿ ಪ್ರಕಾರ ತಿಳಿದು ಬರುತ್ತದೆ. ಇಲ್ಲಿ ಜನರು ಬಹುತೇಕ ಕೃಷಿಯನ್ನೇ ತಮ್ಮ ಮುಖ್ಯ ಉದ್ಯೋಗವನ್ನಾಗಿಟ್ಟುಕೊಂಡು ಬದುಕುತ್ತಿದ್ದಾರೆ. ಬೆಳಗ್ಗಿನ ಹೊತ್ತಿಗೆ ಹೊಲಗಳಲ್ಲಿ ಕೆಲಸ ಮಾಡುವ ರೈತರು, ಸಂಜೆ ವೇಳೆ ಮನೆಯ ಮುಂದೆ ಕೂತು ಮಾತನಾಡುವ ಜನ, ಇದು ಗ್ರಾಮದ ಜೀವನದ ಸೊಗಸು. ಅದೇ ರೀತಿಯಾಗಿ ಈ ಗ್ರಾಮದ ಕೃಷಿ ಮತ್ತು ಆರ್ಥಿಕತೆಯನ್ನು ನೋಡಿದರೆ ಈ ಗ್ರಾಮದ ಹೃದಯವೇ ಕೃಷಿ. ಇಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳನ್ನು ನೋಡಿದರೆ ಜೋಳ, ಗೋಧಿ, ಕಬ್ಬು, ತರಕಾರಿ. ರೈತರು ತಮ್ಮ ಶ್ರಮದಿಂದ ಗ್ರಾಮವನ್ನು ಸ್ವಾವಲಂಬನೆ ಮಾಡುತ್ತಿದ್ದಾರೆ. ಹಾಗೆ ಈ ಗ್ರಾಮದ ಶಿಕ್ಷಣ ಮತ್ತು ಅಭಿವೃದ್ಧಿಯನ್ನು ನೋಡಿದರೆ ಈ ಗ್ರಾಮದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು ಲಭ್ಯವಿದ್ದು ಸಾಕ್ಷರತೆಯ ಪ್ರಮಾಣವು ಉತ್ತಮವಾಗಿದೆ. ಮಕ್ಕಳು ಶಿಕ್ಷಣದ ಜೊತೆಗೆ ಸಂಸ್ಕೃತಿಯನ್ನು ಕಲಿಯುತ್ತಿರುವುದು ಇಲ್ಲಿ ವಿಶೇಷತೆ. ಹಾಗೆ ಈ ಗ್ರಾಮದ ವಿಶೇಷತೆಯನ್ನು ನೋಡಿದರೆ ಈ ಗ್ರಾಮದಲ್ಲಿ ನೀವು ನೋಡಬಹುದಾಗಿರುವುದು ಸ್ವಚ್ಛ ವಾತಾವರಣ, ಶಾಂತ ಜೀವನ, ಒಗ್ಗಟ್ಟಾಗಿರುವ ಜನರು. ಇವುಗಳಲ್ಲಿ ಸೇರಿ ಈ ಗ್ರಾಮವನ್ನು ಇನ್ನಷ್ಟು ವಿಶೇಷವಾಗಿಸುತ್ತದೆ. ವೈಯಕ್ತಿಕ ಅಭಿಪ್ರಾಯವನ್ನು ಹೇಳಬೇಕಂದ್ರೆ ನಾವು ನೋಡಿದ ಪ್ರಕಾರ ಈ ಗ್ರಾಮವು ಇನ್ನೂ ಅಭಿವೃದ್ಧಿ ಹೊಂದ್ತಾ ಇರೋ ಗ್ರಾಮವಾಗಿದ್ದು, ಅದೇ ರೀತಿಯಾಗಿ ನಾವು ಈ ಸುಳ್ಳ ಗ್ರಾಮವನ್ನು ವಿಸಿಟ್ ಮಾಡಿದಾಗ ನಮ್ಮನ್ನು ಆಶ್ಚರ್ಯಗೊಳಿಸಿದ್ದು ಏನೆಂದರೆ ಈ ಗ್ರಾಮದಲ್ಲಿರುವ ಶ್ರೀ ಕಲ್ಮೇಶ್ವರ ದೇವಸ್ಥಾನ ಅತ್ಯಂತ ಸುಂದರವಾದ ದೇವಸ್ಥಾನ. ಇದರ ಒಂದು ನಿರ್ಮಾಣವನ್ನು ನೋಡಿದರೆ ಚಾಲುಕ್ಯರ ದೇವಸ್ಥಾನವನ್ನು ನೆನಪು ಬರುತ್ತದೆ. ನೀವು ಕೂಡ ಈ ಸುಳ್ಳ ಗ್ರಾಮವನ್ನು
ವಿಸಿಟ್ ಮಾಡಿದಾಗ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ. ಒಂದು ಉತ್ತಮವಾದ ದೇವಸ್ಥಾನವಿದೆ. ಅದೇ ರೀತಿಯಾಗಿ ಮತ್ತೊಂದು ಈ ಗ್ರಾಮದ ಸೌಂದರ್ಯ ಅಂದರೆ ಅದು ಈ ಗ್ರಾಮದ ಪ್ರಾಕೃತಿಕ ಸೌಂದರ್ಯ, ಶಾಂತವಾದ ಹಳ್ಳಿಯ ಜೀವನ, ಹಾಗೆ ಈ ಗ್ರಾಮದ ಸಾರಿಗೆ ವ್ಯವಸ್ಥೆ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಅಭಿವೃದ್ಧಿ ಆಗಬೇಕಾಗಿದೆ. ಕೊನೆಯದಾಗಿ ಈ ಗ್ರಾಮದ ಬಗ್ಗೆ ಹೇಳಬೇಕೆಂದರೆ, ನಗರ ಗದ್ದಲದಿಂದ ಸ್ವಲ್ಪ ದೂರ ಹೋಗಿ ನಿಜವಾದ ಜೀವನವನ್ನು ಅನುಭವಿಸಬೇಕೆಂದರೆ ಸೂಳ ಗ್ರಾಮವು ಒಂದು ಉತ್ತಮ ಆಯ್ಕೆ. ಇಲ್ಲಿ ಒಮ್ಮೆ ಬಂದರೆ ಮತ್ತೆ ಮತ್ತೆ ಬರಬೇಕೆನಿಸುವುದು ಖಂಡಿತ. ಮತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ನಮ್ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಪ್ಲೇಸ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.